ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮಹತ್ವದ ಬೆಳವಣಿಗೆ ಎಸ್ಐಟಿ ತನಿಖೆ ಆದ ಬಳಿಕ ಆಗಿರುವಂಥದ್ದಲ್ಲ. ಅಪರಿಚಿತ ಸಾವುಗಳ ಕುರಿತಾದಂಥ UDR ದಾಖಲೆಗಳು ಡಿಲೀಟ್ ಆಗಿದೆ ಅಂತೇಳಿ ವರದಿಯಾಗಿದೆ. ನನ್ನ ಪ್ರಕಾರ ಪೊಲೀಸರು ಇಷ್ಟೆಲ್ಲ ಒದ್ದಾಡಬೇಕಾದ ಅಗತ್ಯ ಇಲ್ಲ, ಯಾವ ಒದ್ದಾಟ ಮಾಡಬೇಕಾದ ಅಗತ್ಯ ಇಲ್ಲ. ಸೀದಾ ಕಾಂಗ್ರೆಸ್ನ ಎಕ್ಸ್-ಎಮ್-ಎಲ್-ಸಿ VS ಉಗ್ರಪ್ಪ ಅವರ ಮನೆಗೆ ಹೋದರೆ SIT ಅವರು ಅಲ್ಲಿ ಅವರೇ ಫೈಲ್ ಕೊಡ್ತಾರೆ ಇವರಿಗೆ. ಯಾಕಂತ ಹೇಳಿದ್ರೆ 2016ರಲ್ಲಿ VS ಉಗ್ರಪ್ಪ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿರ್ತಕ್ಕಂಥ UDR ಕೇಸುಗಳು, ಅನ್ಡಿಕ್ಲೇರ್ಡ್ ಕೇಸುಗಳೇನಿದ್ದಾವೆ, ಅನ್ಯಾಚುರಲ್ ಡೆತ್ ಕೇಸುಗಳೇನಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದನ ಸಮಿತಿಯ ತನಿಖೆ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ಈ ಸುದ್ದಿ ಏನಿದೆ, ಇಟ್ ಇಸ್ ನಾಟ್ ಎ ಬಿಗ್ ನ್ಯೂಸ್ ಎಟ್ ಆಲ್. 2000ರಿಂದ 2015 ನಡುವೆ ದಾಖಲಾದ ಅಪರಿಚಿತ ಸಾವುಗಳು ಅಂದ್ರೆ ಯಾವುದು? ಅನ್ಕ್ಲೈಮ್ಡ್ ಬಾಡೀಸ್. ಅಪರಿಚಿತ ಅಂದ್ರೆ ಅನ್ಕ್ಲೈಮ್ಡ್ UDR ಕೇಸುಗಳು. ಕೂತಿದ್ದ ದೂರುದಾರನ ಆರೋಪ 1990 ಈತ ಹೇಳಿದಾನೆ. ಅದಕ್ಕೆ ಹೇಳ್ತಾ ಇರುವಂಥದ್ದು, SIT ಅವರಿಗೆ ಇಷ್ಟು ಒದ್ದಾಡಬೇಕಾದ ಅಗತ್ಯನೇ ಇಲ್ಲ. ಸೀದಾ ಕಾಂಗ್ರೆಸ್ನ ಎಕ್ಸ್-ಎಮ್-ಎಲ್-ಸಿ VS ಉಗ್ರಪ್ಪ ಅವರ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ, ಸರ್ ನಿಮ್ಮ ಹತ್ರ ಫೈಲ್ ಇದೆಯಲ್ಲ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ನನಗೆ ಅರ್ಥನೇ ಆಗ್ತಿಲ್ಲ ಏನು ಅಂತ ಹೇಳಿದ್ರೆ, ಈ ಪೊಲೀಸರು ಯಾವುದು UDR ದಾಖಲೆಗಳು ಡಿಲೀಟ್ ಆಗಿದ್ದಾವೆ ಅಂತೇಳಿ ಪೊಲೀಸರು ಈಗ ಹೇಳ್ತಿದ್ದಾರೆ. ಬಟ್ ನಿನ್ನೆ ಮೊನ್ನೆ ಎಲ್ಲ ಪೇಪರ್ಗಳಲ್ಲೆಲ್ಲ ಪಬ್ಲಿಷ್ ಆಯ್ತಲ್ಲ, ವೆಬ್ಸೈಟ್ಗಳೆಲ್ಲ UDR ಕೇಸ್ ನಂಬರ್ ಹಾಕಿ ಇಂಥ ದಿನ ಡೆತ್ ಆಗಿದೆ ಅಂತೇಳಿ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ಆಡಳಿತಾತ್ಮಕ ಆದೇಶಗಳಿಗೆ ಅನುಗುಣವಾಗಿ ನಾಶಪಡಿಸಿದ್ದೇವೆ ಅಂತೇಳಿ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ. ನನ್ನ ಪ್ರಕಾರ SIT ಅವರು ಉಗ್ರಪ್ಪ ಅವರ ಬಳಿ ಹೋಗಿ ಕೇಳಬೇಕಿದನ್ನು. ಉಗ್ರಪ್ಪ ಅವರ ಬಳಿ ಹೋಗಿ ಕೇಳಿದ್ರೆ ಉಗ್ರಪ್ಪ ಅವರ ಬಳಿ ದಾಖಲೆಗಳಿದ್ದಾವೆ. ಕಾರಣ 2016ರಲ್ಲಿ ಒಂದು ಸದನ ಸಮಿತಿ ಆಗುತ್ತೆ ಉಗ್ರಪ್ಪ ಅವರ ನೇತೃತ್ವದಲ್ಲಿ. VS ಉಗ್ರಪ್ಪ ಕಾಂಗ್ರೆಸ್ನ ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ಅವರು ಬೆಳ್ತಂಗಡಿ, ಧರ್ಮಸ್ಥಳ ಜೊತೆಗೆ ದಕ್ಷಿಣ ಕನ್ನಡದ ಇತರೆ ಠಾಣೆಗಳಿಗೆ ಭೇಟಿ ಕೊಟ್ಟು ಅಲ್ಲಾಗಿರುವಂತಹ UDR ಕೇಸಸ್, ಅನ್ಯಾಚುರಲ್ ಡೆತ್ ಕೇಸಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕಲೆ ಹಾಕಿ, ಮಾಹಿತಿಯನ್ನು ಕಲೆ ಹಾಕಿ, ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅದರ ಆಧಾರದ ಮೇಲೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ರು 2018ರಲ್ಲಿ ಸರ್ಕಾರಕ್ಕೆ. ಆ ವರದಿಯಲ್ಲಿ ಅದು ಎಷ್ಟು ಒಂದು 13-18 ಸಂಪುಟಗಳ ದೊಡ್ಡ ವರದಿ ಅದು. ಆ ವರದಿಯಲ್ಲಿ UDR ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರೆಕಮೆಂಡೇಶನ್ ಅನ್ನು ಕೂಡ ಮಾಡಿದ್ದಾರೆ ಉಗ್ರಪ್ಪನವರು. SIT ಅವರು ಅಲ್ಲಿಗೆ ಹೋದ್ರೆ ಒಳ್ಳೆಯದು, ಎಲ್ಲ ಸಿಗುತ್ತೆ, ಎಲ್ಲ ದಾಖಲೆಗಳು ಸಿಗುತ್ತವೆ. ಅವರ ಅಲ್ಲಿ ಇದೆ ಸದನ ಸಮಿತಿ ದಾಖಲೆಗಳಿದ್ದಾವೆ. ಅದು ಇನ್ನೂ ಸದನದಲ್ಲಿ ಮಂಡನೆ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ 2018ರಲ್ಲಿ ಹೊಸ ಸರ್ಕಾರ ಬಂತು, ಸರ್ಕಾರ ಸ್ವೀಕಾರ ಮಾಡಬೇಕಿತ್ತು. ಈಗ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ VS ಉಗ್ರಪ್ಪನವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರೇ ಹೇಳಿದ್ರು ಸರ್ಕಾರ ಸ್ವೀಕಾರ ಮಾಡಿದೆ ಅಂಥೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಮಂಡಿಸಲಿ, ವಿಧಾನ ಪರಿಷತ್ನಲ್ಲಿ ಮಂಡಿಸಬೇಕು. ಸದನ ಸಮಿತಿಯ ಡಾಕ್ಯುಮೆಂಟ್ ಆಗಿರೋದ್ರಿಂದ ಮಂಡಿಸಲಿ, ಗೊತ್ತಾಗುತ್ತೆ ಏನು ಮುಚ್ಚಿಡುವಂಥದ್ದು ಏನಿದೆ. SIT ಅವರು ಅಲ್ಲಿ ಹೋಗಿ ಕೇಳಿದ್ರೆ ಮುಗೀತಲ್ಲ. ಸೊ ಕರ್ನಾಟಕ ಸರ್ಕಾರ ಜೂನ್ 26, 2013ರಲ್ಲಿ ಅದರ ಅಧಿಸೂಚನೆ ಮತ್ತು ನವೆಂಬರ್ 23, 2023ರಂದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ಪೊಲೀಸ್ ಅಧೀಕ್ಷಕರು ಹೊರಡಿಸಿದ ಇತ್ತೀಚಿನ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ. ಉಳಿದ ಪ್ರಕರಣಗಳ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಕಾನೂನು ತಜ್ಞರು, ನಾಗರಿಕ ಸಂಘಟನೆಗಳು UDR ಡಿಲೀಟ್ ಕಾನೂನುಬದ್ಧತೆ ಮತ್ತು ನೈತಿಕತೆಯ
ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಮಿನಲ್ ಪ್ರಕರಣದ ದಾಖಲೆಗಳನ್ನು ನಾಶಪಡಿಸಲು ಪೊಲೀಸ್ ಠಾಣೆಗಳಿಗೆ ಅಧಿಕಾರವಿಲ್ಲ ಅಂಥೇಳಿ ಅವರ ಆದೇಶ, ಕಾನೂನು ತಜ್ಞರು ಮತ್ತು ಹೋರಾಟಗಾರರ ಅಭಿಪ್ರಾಯ. ಬಟ್ ಸರ್ಕಾರ ಏನು ಆದೇಶ ಮಾಡಿದೆ ಅದರ ಆಧಾರದಲ್ಲಿ ಡಿಲೀಟ್ ಮಾಡಿದ್ದಾರೆ. ಆರಂಭದಲ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ನ XMLC VS ಉಗ್ರಪ್ಪನವರ ಸದನ ಸಮಿತಿಯ ಬಳಿ ದಾಖಲೆಗಳಿದ್ದಾವೆ. SIT ಅವರು ಹೋಗಿ ಆ ದಾಖಲೆಗಳನ್ನು ಪಡೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೋದು ಇನ್ ಕೇಸ್ ಡೌಟ್ಗಳು ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.